ವೇದಿಕೆ ಮೇಲಿರುವ ಪೂಜನೀಯರೇ, ಅದೇ ರೀತಿ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ ಮುದ್ದು ಪುಟಾಣಿಗಳೇ, ಅದೇ ರೀತಿ ಪೋಷಕರೇ, ನಿಮಗೆಲ್ಲರಿಗೂ ನನ್ನ ಪ್ರಣಾಮಗಳು. ಪ್ರಿಯರೇ, ಶಾಲೆ ಬಗ್ಗೆ ನಾನು ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಈಗಾಗಲೇ ವರದಿಯಲ್ಲಿ ಎಷ್ಟು ಬೇಕು ಅಷ್ಟನ್ನು ಎಲ್ಲ ಉಲ್ಲೇಖಿಸಿ ಹೇಳಿದ್ದಾರೆ. ಇವತ್ತು ನಾನು ಭಾಷಣ ಮಾಡುವಂಥ ಸಮಯ ಅಲ್ಲ. ಯಾಕೆಂದರೆ ಅಡಿಗೆ ಮಾಡಿ ಇಟ್ಟು ಟೈಮ್ ಜಾಸ್ತಿ ಆದಷ್ಟು ಅದರ ಸ್ವಾದ ಕಳ್ಕೊಳ್ತದೆ. ಗಿಡ ನೆಟ್ಟು ಅದಕ್ಕೆ ಗೊಬ್ಬರ ಉಣಿಸುವುದು ಲೇಟ್ ಆದಷ್ಟು ಅದು ವೀಕ್ನೆಸ್ ಆಗ್ತದೆ. ಅದೇ ರೀತಿ ಇವತ್ತಿನ ಈ ನನ್ನ ಭಾಷಣವನ್ನು ನಾನು ಉದ್ದ ಮಾಡಿದರೆ ಇಲ್ಲಿರುವ ಪುಟ್ಟ ಕಂದಮ್ಮಗಳ ಆ ಸೊಬಗು ಇಳಿದು ಹೋಗ್ತದೆ. ಯಾಕೆಂದರೆ ಅವರನ್ನು ನೋಡುವಾಗ ನಕ್ಷತ್ರಗಳಂತೆ ಕಾಣ್ತಾ ಇವೆ. ನಾನು ಸಣ್ಣ 2 ವಿಷಯಗಳನ್ನು ಇಲ್ಲಿ ಹೇಳುವುದಾದ್ರೆ, ಈ ಶಾಲೆಯ ಬಗ್ಗೆ, ನಾನು ಈ ಶಾಲೆಯ ಒಬ್ಬ ಋಣದಾರ. ಯಾಕೆಂದರೆ ನನ್ನ ಮಗಳು ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿನಿ. ಅವಳು ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ತರಬೇಕಾದ್ರೆ ಈ ಶಾಲೆಯ ಗುರುಗಳ ಹಾಗೂ ಅಧ್ಯಾಪಕರ ನನಗೆ ನೀಡಿದಂಥ ಭಿಕ್ಷೆ ಅನ್ಬಹುದು. ಯಾಕೆಂದರೆ ಒಂದು ಟೈಮಲ್ಲಿ ನಾನೊಂದು ಶಾಲೆಗೆ ನನ್ನ ಮಗಳಿಗೆ ಅಡ್ಮಿಷನ್ಗೆ ಹೋಗಿದ್ದೆ. ಆವಾಗ ನನಗೆ ಒಂದು ಮಾತು ಹೇಳಿದ್ರು, ಅದು ಏನು ಬೇಡ, ಆದರೆ ಈ ಶಾಲೆಗೆ ನಾನು ನನ್ನ ಪುಟಾಣಿ ಕಂದಮ್ಮಳನ್ನು ಕರ್ಕೊಂಡ್ಬಂದಿದ್ದೆ. ಆವಾಗ ಪುಂಡರೀಕ್ಷರವರು ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು, ಅದೇ ರೀತಿ ಅಡಿಗೆ ಮೇಡಮ್ ಇದ್ರು. ಮಗಳನ್ನು ಶಾಲೆಗೆ ಸೇರಿಸಿ ಏನು ಕೊಡುವುದು ಬೇಡ, ಹಾಗಾದರೆ ಇದು ಶಾಲೆ ಅಲ್ಲ, ಇದು ಒಂದು ವಿದ್ಯಾಮಂದಿರ ಅಂತ ಹೇಳ್ತೇನೆ. ಯಾಕೆಂದರೆ ಇಂಥ ಒಂದು ವಿದ್ಯಾದಾನ ಸಿಗುವುದು ಕೇವಲ ಇಂಥ ವಿದ್ಯಾಮಂದಿರಗಳಲ್ಲಿ. ಇಲ್ಲಿ ಯಾವುದೇ ರೀತಿಯ ಯಾವಾಗಲೂ ನಮಗೆ ಅನಿಸ್ಲಿಲ್ಲ ನಾವು ಒಂದು ಕ್ರೈಸ್ತ ಕುಟುಂಬದವರಂತ. ಯಾಕೆಂದರೆ ಪ್ರತಿದಿನ ಇಲ್ಲಿ ಆ ಶ್ಲೋಕಗಳನ್ನು ಪಠಿಸುವಾಗ ನನ್ನ ಮಗಳು ಪಠಿಸ್ತಿದ್ಲು. ಆ ಶ್ಲೋಕಗಳನ್ನು ಬಂದು ಮನೆಯಲ್ಲಿ ಪಠಿಸುವಾಗ ಕ್ರಿಸ್ತನ ಕೆಲವೊಂದು ಬೈಬಲ್ ಶ್ಲೋಕಗಳು, ಅದೇ ರೀತಿ ಕೃಷ್ಣನ ಕೆಲವು ಶ್ಲೋಕಗಳು ಒಂದೇ ತರ ಆಗ್ತಿತ್ತು. ನನಗೆ ಯಾವತ್ತೂ ಅನಿಸ್ಲಿಲ್ಲ ನಾನೊಬ್ಬ ಕ್ರೈಸ್ತ ಅಂತ. ಅದು ಅನಿಸಿದ್ದೇ ಈ ಶಾಲೆಯಿಂದ ನನಗೆ ಸಿಕ್ಕಿದಂಥ ಒಂದು ಅದ್ಭುತ ಕೊಡುಗೆ ಅಂತ ನಾನು ಹೇಳ್ತೇನೆ. ಅದೇ ರೀತಿ ನಾವು ಒಮ್ಮೊಮ್ಮೆ ದೂರ್ತೇವೆ, ಆ ಶಾಲೆ ಸರಿ ಇಲ್ಲ, ಆ ಅಧ್ಯಾಪಕರು ಸರಿ ಇಲ್ಲ, ಆ ಪ್ರಿನ್ಸಿಪಾಲ್ ಸರಿ ಇಲ್ಲ. ಯಾರು ಸರಿ ಇಲ್ಲ? ನಾನು ಮೊದಲು ಸರಿಯಾಗಬೇಕು. ನಾನು ಪರಿವರ್ತನೆ ಆದರೆ ಪ್ರಪಂಚ ಪರಿವರ್ತನೆ ಆಗ್ತದೆ. ನಾನು ಸರಿಯಾದರೆ, ವಿದ್ಯಾರ್ಥಿಗಳು ಸರಿಯಾದರೆ, ಅಧ್ಯಾಪಕರು, ಶಾಲೆ ಎಲ್ಲವೂ ನಮಗೆ ಸರಿಯಾಗ್ತದೆ. ನಾನು ಸರಿ ಇಲ್ಲದ್ರೆ ಯಾವುದೂ ಸರಿಯಾಗುವುದಿಲ್ಲ. ಅದಕ್ಕೋಸ್ಕರ ಯಾವತ್ತು ದಯವಿಟ್ಟು ಪೋಷಕರೇ, ನಿಮ್ಮ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳಿಸುವಾಗ ಶಾಲೆಯಲ್ಲಿ ಅಧ್ಯಾಪಕರು 1-2 ಮಾತು ತಿಳಿ ಹೇಳಿದ್ರು.